ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಾನಿವತ್ತು ಹೊಸ ವರ್ಷ ಸಲುವಾಗಿ ನಮ್ಮ ಮನೇಲಿ ಕೇಕ್ ಮಾಡಿದ್ದೀನಿ. ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ನೋಡಿರಿ. ಈಗ ಫಸ್ಟಿಗೆ ಒಂದಿಷ್ಟು ಖಜೂರ ಹಣ್ಣು ತೊಗೊಂಡು ಅದನ್ನು ಬಿಸಿನೀರಲ್ಲಿ ನೆನೆ ಹಾಕೀನಿ. ಆಮೇಲೆ ಇದು ಕೊಕೋ ಪೌಡ್ರ್ ನಾನು ಯೂಸ್ ಮಾಡಿದ್ದು. ಇದು ಶುಗರ್ ಫ್ರೀ, ರಿಫೈನ್ಡ್ ಅಲ್ಲ, ಒಳ್ಳೆಯದು ಆರೋಗ್ಯಕ್ಕೆ. ಸಣ್ಣ ಮಕ್ಕಳಿಗಾದರೂ ನೀವು ಈ ಕೊಕೋ ಪೌಡ್ರನ್ನ ಕೊಡ್ಬೋದು. ಅಂದರೆ ಬೇರೆಗಿಂತ ಕೆಮಿಕಲ್ ಜಾಸ್ತಿ ಇರುತ್ತೆ, ಇದು ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ. ಸೊ ಇದನ್ನು ಬಳಸೋದ್ರಿಂದ ಒಳ್ಳೆಯದು ಅಂತ ನನ್ನ ಪ್ರಕಾರ. ನಿಮಗೆ ಯಾವುದಿಷ್ಟ ನೀವು ಆ ಕೊಕೋ ಪೌಡ್ರನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 3 ಸ್ಪೂನ್ ಆಗೋಷ್ಟು ಕೊಕೋ ಪೌಡ್ರ್ ತೊಗೊಂಡಿನಿ. ಅದಾದ ಬಳಿಕ 1.5 ಕಪ್ನಷ್ಟು ಓಟ್ಸ್ ತೊಗೊಂಡಿನಿ. ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಅಂದರೆ ಸಣ್ಣ ರುಬ್ಕೊಂಡಿದ್ದೀನಿ, ಪೌಡ್ರ್ ಟೈಪ್ ಮಾಡಿಕೊಂಡು. ಆಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಕೇಕ್ ಮಾಡೀನಿ. ಈ ರೀತಿಯಾಗಿ ಬರಬೇಕು ಓಟ್ಸ್ ಪೌಡ್ರ್. ಇವಾಗ ನಾನು ಬಾಳೆಹಣ್ಣು ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡು ಹಿಂಗೆ ಇಟ್ಕೋಬೇಕು. ಈಗ ಬೇಕಿಂಗ್ ಪೌಡರ್ 1 ಸ್ಪೂನ್ ಆಗೋಷ್ಟು ಮತ್ತು ಬೇಕಿಂಗ್ ಸೋಡಾ. ಈಗ ಅದು ಖಜೂರ ಹಣ್ಣನ್ನ ನಾನು ಮಿಕ್ಸಿ ಹಾಕ್ಕೊಂಡು ಆ ಥರ ಪೇಸ್ಟ್ ಮಾಡ್ಕೊಂಡಿನಿ. ಈಗ 1 ಬೈ 1 ಹಾಕ್ಕೊಳ್ತೀನಿ ನೋಡಿರಿ. ಫಸ್ಟ್ ನಾನು ಓಟ್ಸ್ ಪೌಡ್ರ್ ಹಾಕ್ಕೊಂಡಿನಿ. ಆಮೇಲೆ ಬನಾನಾ ಅದೇನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿನಿ. ಅದಾಗಿಂದ ಬೆಲ್ಲ ಒಂಚೂರು, ಆಮೇಲೆ ಕೊಕೋ ಪೌಡ್ರ್ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅಡುಗೆ ಎಣ್ಣೆ, ನೀವು ಬೇಕಿದ್ದು ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಆಮೇಲೆ ಸ್ವಲ್ಪ ಹಾಲು. ಈ ಬೌಲೇ 2 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ನಾನು ಹಾಲು. ಆದರೆ ಪೂರ್ತಿ ನಾ 2 ಕಪ್ ಹಾಕಿಲ್ಲ, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇಟ್ಕೊಂಡಿನಿ. ಆಮೇಲೆ ಕ್ರೀಮ್ ಮಾಡ್ಕೊಳಿಕ್ಕೆ ಬೇಕು ಅದಕ್ಕೆ. ಈಗ ಖಜೂರ ಹಣ್ಣಿನ ಪೇಸ್ಟ್ ಮಾಡಿದ್ನಲ್ಲ, ಡೇಟ್ಸ್ನ ಅದನ್ನು ಹಾಕ್ಕೊಂಡಿನಿ. ಪೂರ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಉಳಿಸ್ಕೊಂಡಿನಿ ನಾನು. ಈಗ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಹಾಕ್ಕೊಳತ್ತೀನಿ. ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಈಗ ಅದನ್ನು ಚೆನ್ನಾಗಿ ಕಲಿಸ್ಕೊಡ್ರಿ. ಈಗ ನಾನು ಬಟರ್ ಪೇಪರ್ ಇರಲಿಲ್ಲ, ಅದ್ರ ಸಲುವಾಗಿ ಒಂದು ರಫ್ ಶೀಟ್ ಅಂತ ಇರುತ್ತಲ್ಲ ಪೇಪರ್, ಅದನ್ನು ನಾನು ತೊಗೊಂಡಿರೋ ಪಾತ್ರೆ ಸೈಜ್ ಅದನ್ನು ಕಟ್ ಮಾಡ್ಕೊಂಡಿನಿ. ಕಟ್ ಮಾಡಿಕೊಂಡು ಸುತ್ತ ಎಣ್ಣೆ, 2 ಕಡೆ ಎಣ್ಣೆ ಹಚ್ಚೀನಿ. ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಬಟರ್ ಪೇಪರ್ ಟೈಪ್ ಯೂಸ್ ಮಾಡೀನಿ. ನೋಡಿರಿ, ಈ ರೀತಿ ಕಟ್ ಮಾಡ್ಕೊಂಡಿನಿ. ನಂದು ಪಾತ್ರೆ ಅದು ರೌಂಡ್ ಶೇಪ್ ಅದ, ಕೆಳಗಡೆ ತಳ ರೌಂಡ್ ಶೇಪ್ ಐತಿ. ಸೊ ಅದಕ್ಕೆ ಆಗೋಷ್ಟೇ ನಾನು ಕಟ್ ಮಾಡ್ಕೊಂಡಿನಿ. ಈ ರೀತಿಯಾಗಿ ಮಾಡಿಕೊಂಡು ಸುತ್ತಲೂ ಎಣ್ಣೆ ಹಚ್ಕೋಬೇಕು, ಮುಂದೆ ಮತ್ತು ಹಿಂದ್ಗಡೆ ಎಣ್ಣೆ ಸವರಬೇಕು ಈ ಥರ. ಇದು ನಂದು ಐಡಿಯಾ ಅಲ್ಲ, ಆ್ಯಕ್ಚುಲಿ ನನ್ನ ಫ್ರೆಂಡ್ದು. ನಾನು ಬಟರ್ ಪೇಪರ್ ತರಬೇಕಿತ್ತು, ತರಲಿಲ್ಲ, ಅಂಗಡಿಯಿಂದ ನೆನಪಾಗಲಿಲ್ಲ. ಇವಾಗ ಏನು ಮಾಡೋದು, ಮನೇಲೇ ಏನಾದರೂ ಮಾಡಿದ್ರಾಯ್ತು ಅಂದ್ಕೊಂಡು ನನ್ನ ಫ್ರೆಂಡ್ ಹೇಳಿದ್ಲು, ಈ ರೀತಿ ಮಾಡಿ ನೋಡು ಒಂದು ಸಾರ್ತಿ ಅಂತ. ಸೊ ಟ್ರೈ ಮಾಡಿದೆ, ಆದರೆ ರಿಸಲ್ಟ್ ಮಾತ್ರ ಕರೆಕ್ಟ್ ಬಂತು, ಏನಿದು ಆಗಿಲ್ಲ. ನೀವು ಬಟರ್ ಪೇಪರ್ ಇರಲಿಲ್ಲ ಅಂದರೆ ಈ ರೀತಿ ಟ್ರೈ ಮಾಡ್ಬೋದು. ಸುತ್ತಲೂ ಎಣ್ಣೆ ಹಚ್ಕೊಂಡು ಈಗ ಆ ಒಂದು ಪಾತ್ರೆದೊಳಗೆ ಇಟ್ಕೋಬೇಕು. ಈಗ ನಾವೇನು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ನಾನು ಮಾಡಿದ್ದು ಯಾವುದೇ ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ, ಮತ್ತು ಶುಗರ್ ಜಾಸ್ತಿ ಯೂಸ್ ಮಾಡಿಲ್ಲ. ಬೆಲ್ಲ ಹಾಕಿಬಿಟ್ಟು ಡೇಟ್ಸ್ ಹಾಕಿಬಿಟ್ಟು ಮಾಡೀನಿ. ಆರೋಗ್ಯಕ್ಕೆ ಮಾತ್ರ ಚಲೋ, ಸಣ್ಣ ಮಕ್ಳಿಗೆ ಕೊಡೋಕ್ಕಂತೂ ಭಾಳ ಬೆಸ್ಟ್ ಇರುತ್ತೆ. ನಾನಿದು ಮಾಡಿದ್ದು ಫಸ್ಟ್ ಟೈಮ್, ಹೆಂಗಾಗುತ್ತೋ ಅಂತ ಭಯ ಆಗಿತ್ತು. ಆದರೆ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಅದು ನೋಡೋಕ್ಕೆ ಶೇಪ್ ಕೇಕ್ ಬೇಕ್ರಿಲಿ ಇರುತ್ತಲ್ಲ ಹಂಗೆ ಏನು ಅಷ್ಟು ಭಾರಿ ಆಗಿಲ್ಲ ನೋಡೋಕ್ಕೆ, ಆದರೆ ತಿನ್ನೋಕೆ ಮಾತ್ರ ಟೇಸ್ಟ್ ಭಾರಿಯಿಂದ ಭಾರಿ ಆಗಿತ್ತು. ಈಗ ಒಂದು ಪಾತ್ರೆ ಒಳಗೆ ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಈಗ ಈ ಒಂದು ಪಾತ್ರೆ ಇಟ್ಕೊಳತ್ತೀನಿ. ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕು. ಹೊರಗಡೆ ಏನೂ ಹವಾ ಹೋಗಬಾರ್ದು. ಈ ರೀತಿ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಇಟ್ಕೊಂಡು 35ರಿಂದ 45 ನಿಮಿಷ ಒಳಗೆ ತನಕ ಬೇಯಿಸ್ಕೋಬೇಕು. ಈಗ ನಾನು ಉಳಿದಿದ್ದ ಡೇಟ್ಸ್ ಏನಿತ್ತಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು, ಅದು ಮಿಕ್ಸಿ ಹಾಕ್ಕೊಂಡಿದ್ದು, ಅದಕ್ಕೆ ಕೊಕೋ ಪೌಡ್ರ್ ಮತ್ತು ಸ್ವಲ್ಪ ಬೆಲ್ಲ, ಹಾಲು ಹಾಕಿ ಅದನ್ನು ಕ್ರೀಮ್ ಟೈಪ್ ಮಾಡ್ಕೊಂಡಿನಿ. ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಈಗ ಮಿಕ್ಸಿ ಹಾಕ್ಕೋಬೇಕು. ಈ ರೀತಿ ಕ್ರೀಮ್ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಮಸ್ತಾಗಿತ್ತು. ಇದೇ ರೀತಿ ಮಾಡಿರಿ. ಆದ್ರೆ ನೋಡೋಕೆ
ಏನಪ್ಪ ಭಾರಿ ಅಂತ ಅನಿಸ್ಲಿಕ್ಕೆ ಹೊರಟಾಯ್ತು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದನ್ನು ಇವಾಗ ತೆಗಿತಿದ್ದೀನಿ ನೋಡಿ, ಹಿಂಗಾಗೈತಿ. ಅದು ಸ್ಟೀಲ್ ಪಾತ್ರೆದಾಗ ಮಾಡ್ಕೊಂಡಿದ್ದಾಗ ಸ್ವಲ್ಪ ಹೊತ್ತಿತ್ತು ತಳ, ಅದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ತಿಂದ್ವಿ ನಾವು ಈ ರೀತಿ. ಹಿಂಗಾಗಿ ಮೇಲೆ ನಾನು ಅದೇನು ಕ್ರೀಮ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೀನಿ. ಅದು ನಾನು ಬಿಸಿದಾಗೆ ಕಟ್ ಮಾಡಿಬಿಟ್ಟೆ. ಸ್ವಲ್ಪ ಹೊತ್ತು ಬಿಟ್ಟು ಫ್ರಿಜ್ನಲ್ಲಿ ಇಟ್ಟು ಕಟ್ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತು. ಇಲ್ಲಿ ನೋಡಿ ಹಿಂಗಾಗೈತಿ. ಸೊ ನೀವು ಟ್ರೈ ಮಾಡಿರಿ, ಮಸ್ತಾಗಿರುತ್ತೆ. ಥ್ಯಾಂಕ್ ಯು. ಫ್ರಿಜ್ ಒಳಗಿಟ್ಟಿಂದ ಆಮೇಲೆ ಕಟ್ ಮಾಡಿದ್ದು ನೋಡಿದ್ರೆ ಹಿಂಗಾಗಿತ್ತು. ಎಷ್ಟು ಮಸ್ತಾಗಿತ್ತು ಅಂದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಪ್ಲೀಸ್ ನೀವು ಟ್ರೈ ಮಾಡಿರಿ, ಒಂದು ಸರ್ತಿ ಬಿಡೋಕೆ ಹೋಗ್ಬೇಡ್ರಿ. ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ. ಹೆಲ್ದಿ ಇರುತ್ತೆ. ನಾವು ಹೊರಗಿನ ಚಾಕ್ಲೇಟ್ ಅದು ಇದು ಕೊಡೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಡೋದು ಉತ್ತಮ.